ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾಕೆ ತಿಳ್ಕೋಬೇಕು? ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ಸ್ಟಾಕ್ ಮಾರ್ಕೆಟ್ಗೆ ಹೊಸ್ದಾಗಿ ಬರೋರು ಯಾಕೆ ಹಣ ಕಳ್ಕೊತಾರೆ? ನಿಮ್ಮ ಹಣ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ತಿಳ್ಕೋಬೇಕು? ಹಾಯ್, ವೆಲ್ಕಮ್ ಟು SG ಮನಿ ಪರ್ಸ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾಕೆ ತಿಳ್ಕೋಬೇಕಂದ್ರೆ, ನಿಮ್ಮ ಫೈನಾನ್ಷಿಯಲ್ ಗೋಲ್ ರೀಚ್ ಆಗೋದಕ್ಕೆ ಇದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರಮ್. ಯಾಕೆ ಬೆಸ್ಟ್ ಅಂದರೆ, ತುಂಬಾ ಟ್ರಾನ್ಸ್ಪರೆಂಟಾಗಿ ವರ್ಕ್ ಆಗುತ್ತೆ. ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ, ಅಂದರೆ ಏನೂ ಮುಚ್ಚುಮರೆ ಇಲ್ಲದೆ ಅಂತ. ಮತ್ತು ನಿಮಗೆ ಯಾವ ಬಿಸ್ನೆಸ್ ಇಷ್ಟ ಆಗುತ್ತೋ, ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ಅಂಥ ಕಂಪ್ನಿಗಳಲ್ಲಿ ನೀವು ಸಹ ಇನ್ವೆಸ್ಟ್ ಮಾಡ್ಬೋದು. ಕಂಪ್ನಿ ಶೇರ್ ವ್ಯಾಲ್ಯೂ ಹೆಚ್ಚಾದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೊಂದು ಇದರಲ್ಲಿ ಬೆಸ್ಟ್ ಆಪ್ಷನ್ ಅಂದರೆ, ನಿಮ್ಮ ಹಣನ ಈಸಿಯಾಗಿ ಡೈವರ್ಸಿಫಿಕೇಷನ್ ಮಾಡ್ಬೋದು. ಡೈವರ್ಸಿಫಿಕೇಷನ್ ಅಂದರೆ, ಉದಾಹರಣೆಗೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಇತ್ತು ಅಂದ್ಕೊಳ್ಳಿ. 10 ಲಕ್ಷನ 10 ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ನಿಮ್ಮ ರಿಸ್ಕ್ನ ಕಡಿಮೆ ಮಾಡ್ಕೋಬೋದು. ಹೆಂಗೆ ಕಡಿಮೆ ಆಗುತ್ತೆ ಅಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ 10 ಕಂಪ್ನಿಗಳಲ್ಲಿ ಒಂದು 5 ಕಂಪ್ನಿಗಳಲ್ಲಿ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ. ಇನ್ನು ಉಳಿದ 5 ಕಂಪ್ನಿಗಳಲ್ಲಿ ಲಾಭ ಆಯಿತು. ಈ ರೀತಿ ಆದಾಗೂ ಸಹ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ ಮತ್ತು ಲಾಭ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದೇ ನೀವು ಇಂಡಿಪೆಂಡೆಂಟ್ ಆಗಿ ಒಂದು ಬಿಸ್ನೆಸ್ ಮಾಡಿ ಲಾಸ್ ಆದರೆ ನಿಮ್ಮ ಕ್ಯಾಪಿಟಲ್ ಏನಾಗುತ್ತೆ ನೀವೇ ಯೋಚನೆ ಮಾಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಡಿವಿಡೆಂಡ್ ಕೊಡೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡಿವಿಡೆಂಡ್ ಸಹ ಬರುತ್ತೆ. ಡಿವಿಡೆಂಡ್ ಅಂದರೆ, ಉದಾಹರಣೆಗೆ ನೀವು XYZ ಅನ್ನೋ ಕಂಪ್ನಿಯಲ್ಲಿ 1000 ಶೇರ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ. ಒಂದು ಶೇರ್ಗೆ 10 ರೂಪಾಯಿ ಅಂತೆ. ಕಂಪ್ನಿ ತನ್ನ ಲಾಭದ ಒಂದು ಭಾಗನ ಡೈರೆಕ್ಟಾಗಿ ಶೇರ್ ಹೋಲ್ಡರ್ಸ್ನ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡುತ್ತೆ. ಶೇರ್ ಪ್ರೈಸ್ ಅದರ ಪಾಡ್ಗೆ ಅದು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ನಿಮಗೆ ಈ ಕಡೆ 10,000 ರೂಪಾಯಿ ಡಿವಿಡೆಂಡ್ ಸಹ ಬರುತ್ತೆ. ಇನ್ನು ಕ್ಯಾಪಿಟಲ್ ವಿಷಯಕ್ಕೆ ಬಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಣ ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಇರಬೇಕು ಅಂತೇನಿಲ್ಲ. ಒಂದು ಸ್ಮಾಲ್ ಅಮೌಂಟ್ ಇದ್ರೂ ಸಾಕು, ಇನ್ವೆಸ್ಟ್ ಮಾಡ್ಬೋದು. ಒಂದು 5ರಿಂದ 10,000 ಇದ್ರೂ ಇನ್ವೆಸ್ಟ್ಮೆಂಟ್ ಶುರು ಮಾಡ್ಬೋದು. ಒಂದು ಒಳ್ಳೆ ಕಂಪ್ನಿಯಲ್ಲಿ ಸ್ಮಾಲ್ ಅಮೌಂಟು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ಒಳ್ಳೆ ರಿಟರ್ನ್ಸ್ ಪಡಿಬೋದು. ಉದಾಹರಣೆಗೆ ಟೈಟನ್ ಕಂಪ್ನಿಯಲ್ಲಿ ಒಂದು 10,000 ರೂಪಾಯಿ 2007ರಲ್ಲಿ ಇನ್ವೆಸ್ಟ್ ಮಾಡಿದರೆ ಇವತ್ತಿಗೆ ಅಂದರೆ 2024 ಜುಲೈಗೆ ಸುಮಾರು 75 ಲಕ್ಷ ಆಗ್ತಿತ್ತು. ಇದು ಬರೀ ಉದಾಹರಣೆಗೆ ಮಾತ್ರ, ಯಾಕಂದರೆ 20 ವರ್ಷದ ಹಿಂದೆ ಕಂಪ್ನಿ ಫಂಡಮೆಂಟಲ್ಗೂ ಈಗಿನ ಮಾರ್ಕೆಟ್ನ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಇದು ಉದಾಹರಣೆಗೆ ಮಾತ್ರ ತಗೊಳ್ಳಿ, ಓಕೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಕ್ವಿಡಿಟಿ ಪ್ರಾಬ್ಲಮ್ ಇರೋದಿಲ್ಲ. ಲಿಕ್ವಿಡಿಟಿ ಅಂದರೆ, ಉದಾಹರಣೆಗೆ ನೀವು ಯಾವುದೋ ಒಂದು ಒಳ್ಳೆ ಕಂಪ್ನಿ ಶೇರ್ ಬೈ ಮಾಡಿ ಇಟ್ಕೊಂಡಿರ್ತೀರ. ನಿಮಗೆ ಒಳ್ಳೆ ಲಾಭ ಬಂದಿರುತ್ತೆ, ಅರ್ಜೆಂಟಾಗಿ ನಿಮಗೆ ದುಡ್ಡು ಅವಶ್ಯಕತೆ ಇರುತ್ತೆ. ಆಗ ನೀವು ಬೈಯರ್ಸ್ಗೋಸ್ಕರ ಕಾಯುವ ಅವಶ್ಯಕತೆಯೇ ಇರೋದಿಲ್ಲ. ಮಾರ್ಕೆಟ್ ಓಪನ್ ಇರೋ ಟೈಮ್ನಲ್ಲಿ ನೀವು ಈಸಿಯಾಗಿ ನಿಮ್ಮ ಶೇರ್ನ ಸೆಲ್ ಮಾಡಿ ನೀವು ಹಣ ಮಾಡ್ಕೋಬೋದು. ಅದೇ ಬೇರೆ ಬಿಸ್ನೆಸ್ ಆದರೆ ಬೈಯರ್ಸ್ಗೋಸ್ಕರ ಕಾಯಬೇಕಾಗುತ್ತೆ. ಉದಾಹರಣೆಗೆ ಒಂದು 10 ಲಕ್ಷ ಕೊಟ್ಟು ಲ್ಯಾಂಡ್ ತೊಗೊಂಡಿರ್ತೀರ. 1-2-3 ದಿವಸದಲ್ಲಿ ನಿಮಗೆ ಎಮರ್ಜೆನ್ಸಿಯಾಗಿ ಹಣ ಬೇಕಾಗುತ್ತೆ. ಆಗ ನಿಮಗೆ ಬೈಯರ್ಸ್ ಸಿಗೋದು ತುಂಬಾ ಕಷ್ಟ ಇರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಪ್ರಾಬ್ಲಮ್ ಇರೋದಿಲ್ಲ. ಟ್ಯಾಕ್ಸ್ ಬೆನಿಫಿಟ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಕೂಡ ಕಡಿಮೆ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ನಿಮ್ಮ ಫೈನಾನ್ಷಿಯಲ್ ನಾಲೆಡ್ಜ್ ಕೂಡ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದಿಷ್ಟು ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಬರಬೇಕು ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾಕೆ ಹಣ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನು ಹೊಸದಾಗಿ ಸ್ಟಾಕ್ ಮಾರ್ಕೆಟಿಗೆ ಬರೋರು ಮಾಡೋ ತಪ್ಪೇನಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರಿಯಾಗಿ ಏನು ತಿಳ್ಕೊಳ್ದೆ ಎಂಟ್ರಿ ಆಗ್ತಾರೆ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣನ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕಿ ಕಳ್ಕೊತಾರೆ. ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಏನೆಲ್ಲ ತಿಳ್ಕೊಳ್ಬೇಕಂದ್ರೆ, ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ಮುಖ್ಯವಾಗಿ ತಿಳ್ಕೊಳ್ಳೇಬೇಕು. ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ನೆಕ್ಸ್ಟ್ ಲೆಸನ್ನಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ಮತ್ತು ಕಾನ್ಸೆಪ್ಟ್ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.